ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ನಾಗಿ. ಈ ಒಂದು ವಾರ ಗಿಲ್ಲಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಬಿಟ್ಟಿದ್ದಾನೆ. ಸಾಕಷ್ಟು ಜನರಿಗೆ ಕುತೂಹಲ ಅಂಥದ್ದೆಲ್ಲವೂ ಕೂಡ ಇತ್ತು. ಗಿಲ್ಲಿ ಕ್ಯಾಪ್ಟನ್ ಆದರೆ ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾನೆ, ಕ್ಯಾಪ್ಟನ್ ಆದಂಥ ಈ ಹಿಂದೆ ಯಾರೆಲ್ಲ ಕ್ಯಾಪ್ಟನ್ ಆಗಿದ್ರು ಎಲ್ಲರೂ ಕೂಡ ಗೋಳು ಹಾಕ್ಕೊಂಡಿರ್ತಾನೆ, ಸರಿಯಾಗಿ ಕೆಲಸ ಮಾಡಿರೋದಿಲ್ಲ. ಸೊ ಇಂಥದ್ದೆಲ್ಲವೂ ಆಗಿರುತ್ತೆ. ಈಗ ಗಿಲ್ಲಿ ಕ್ಯಾಪ್ಟನ್ ಆದರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಹೇಗೆ ನೋಡ್ಕೊಳ್ತಾನೆ, ಅವನ ಮುಂದೆ ಕೆಲವೊಂದಿಷ್ಟು ಸವಾಲುಗಳು ಇದ್ದಾವೆ. ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯ ಉಳಿದೆಲ್ಲ ಸ್ಪರ್ಧಿಗಳು ಅವನನ್ನು ಯಾವ ರೀತಿಯಾಗಿ ಗೋಳು ಹಾಕ್ಕೊಳ್ತಾರೆ, ಇದೆಲ್ಲವನ್ನು ಕೂಡ ಕುತೂಹಲದಿಂದ ನೋಡಬೇಕು ಅನ್ನೋ ರೀತಿ ಸಾಕಷ್ಟು ಜನ ಕಾಯ್ತಾ ಕೂತ್ಕೊಂಡಿದ್ರು. ಈಗ ಒಂದು ಕುತೂಹಲಕ್ಕೆ ಒಂದು ಅವಕಾಶ ಸಿಕ್ಕಿಬಿಟ್ಟಿದೆ. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಬಿಗ್ ಬಾಸ್ ಮನೆಗೆ ಈ ಒಂದು ಸ್ಪರ್ಧಿಗಳ ಕುಟುಂಬದವರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ಯಾರು ಈ ಒಂದು ವಾರದ ಕ್ಯಾಪ್ಟನ್ ಆಗಬೇಕು ಅಥವಾ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಬೇಕು ಅನ್ನೋ ಒಂದು ಆಯ್ಕೆಯನ್ನು ಕೊಟ್ಟಿರ್ತಾರೆ. ಸಾಕಷ್ಟು ಜನ ಗಿಲ್ಲಿ ಮತ್ತು ಅಶ್ವಿನಿ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಆಯ್ಕೆ ಅನುಸಾರ ಒಂದು ಕ್ಯಾಪ್ಟನ್ ಆಗೋದಕ್ಕೆ ಗೇಮನ್ನು ಕೂಡ ಬಿಗ್ ಬಾಸ್ನವ್ರು ನೀಡ್ತಾರೆ. ಆ ಒಂದು ಗೇಮನ್ನು ಗಿಲ್ಲಿ ವಿನ್ ಆಗುವ ಮೂಲಕ ಈ ಒಂದು ವಾರದ ಕ್ಯಾಪ್ಟನ್ ಕೂಡ ಹಾಗೆ ಬಿಡ್ತಾನೆ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ, ಈ ಒಂದು ವಾರ ಫ್ಯಾಮಿಲಿ ವೀಕ್ ಇತ್ತು. ಎಲ್ಲ ಫ್ಯಾಮಿಲಿಯವರು ಕೂಡ ಬಂದಿದ್ರು. ಅದರಲ್ಲಿ ರಾಶಿಕಾ ಫ್ಯಾಮಿಲಿ ಬರುತ್ತೆ, ಅದಾದ ಬಳಿಕ ಎಂಡಲ್ಲಿ ಸ್ಪಂದನ ಅವರ ಫ್ಯಾಮಿಲಿ ಬರುತ್ತೆ. ಇಲ್ಲಿ ಕಾವ್ಯಳಿಗೆ ಕೂಡ ಒಂದು ನೋವಿದೆ. ಕುಟುಂಬದವರು ನಿಯಮ ಉಲ್ಲಂಘನೆ ಮಾಡಿ ಮನೆಯಿಂದ ಹೊರಗಡೆ ಹೋಗ್ಬಿಟ್ರು ಅನ್ನೋದು, ಹೆಚ್ಚು ನನ್ನ ಜೊತೆ ಇಲ್ಲ ಅನ್ನೋ ಫೀಲ್ಗಿಂತ ಒಂದು ನಿಯಮ ಉಲ್ಲಂಘನೆ ಆಗಿ ಒಂದು ನೆಗೆಟಿವ್ ಆಗಿ ಹೊರಗಡೆ ಹೋದ್ರಲ್ಲ ಅನ್ನೋ ಒಂದು ಭಾವನೆ ನಿಜವಾಗಿಯೂ ಕಾವ್ಯನಲ್ಲಿ ಮೂಡಿರುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ, ಕೆಲವೊಂದಿಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗದೆ ಆ ರೀತಿಯಾಗಿ ನಡೆದು ಬಿಡುತ್ತೆ. ಆದರೆ ನಿಯಮ ಅಂತ ಬಂದಾಗ ಪಾಲಿಸಲೇಬೇಕಾಗುತ್ತೆ. ಗಮನಿಸಿದ್ರಿ, ಈ ಮುಂಚೆಯೂ ಕೂಡ ಒಂದು ವಾರ್ನಿಂಗನ್ನು ಅಥವಾ ಒಂದು ಸೂಚನೆಯನ್ನು ಬಿಗ್ ಬಾಸ್ನವ್ರು ನೀಡಿರ್ತಾರೆ. ಅದಾದ ಬಳಿಕ ಅದು ಕಂಟಿನ್ಯೂ ಆದ ಬಳಿಕ, ಅಂದರೆ ಅದೇ ಮಾತುಕತೆ ಆದ ಬಳಿಕ ಹೊರಗಡೆಯ ವಿಷಯಗಳನ್ನು ಕಾವ್ಯಾಳ ಮುಂದೆ ಅವರ ತಮ್ಮ ಶೇರ್ ಮಾಡುವ ಮೂಲಕ ಒಂದು ತಪ್ಪನ್ನು ಮಾಡಿಬಿಡ್ತಾರೆ. ಹಾಗಾಗಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಸನ್ನಿವೇಶ ನಡೆದು ಬಿಡುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.